ಆಗಲೇ ಹೇಳ್ತಿದ್ದ ಹಾಗೆ ಕೆಲವು ತಿಂಗಳುಗಳ ಹಿಂದೆ ಡಾಕ್ಟರ್ ಪತಿ ತನ್ನ ಡಾಕ್ಟರ್ ಹೆಂಡತಿಯನ್ನ ತಾನೇ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದಂಥ ಒಂದು ಕೇಸ್ ಇಡೀ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿತ್ತು. ಈಗ ಆರೋಪಿ ಪತಿ ಮಹೇಂದ್ರ ರೆಡ್ಡಿಯ ಅಸಲಿ ಮುಖ ರಿವೀಲ್ ಆಗಿದೆ. ಕೊನೆಗೂ ಕೊಲೆಗಡುಕ ಮಹೇಂದ್ರನ ಬಂಡವಾಳ ಈಗ ಬಟಾಬಯಲಾಗಿದೆ. ತನ್ನ ಪ್ರಿಯತಮೆಗೆ ಕಳಿಸಿದಂಥ ಮೆಸೇಜ್ಗಳು ಈಗ ರಿಟ್ರೀವ್ ಆಗಿದ್ದಾವೆ. FSLನಿಂದ ಈತನ ಕರಾಳ ಮುಖ ಈಗ ರಿವೀಲ್ ಆಗಿದೆ. ತಪ್ಪೊಪ್ಪಿಕೊಳ್ಳುವಂಥ ರೀತಿಯ ಮೆಸೇಜ್ ಇದ್ವು. ಜೊತೆಗೆ ಆ ಮೆಸೇಜ್ಗಳೆಲ್ಲ ಏನು ಡಿಲೀಟ್ ಆಗಿತ್ತೋ ಆ ಎಲ್ಲವನ್ನೂ ಕೂಡ FSL ರಿಟ್ರೀವ್ ಮಾಡಿದೆ. ಈಗ ಅದರ ದಾಖಲೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆತನ ಅಸಲಿ ಮುಖವಾಡವನ್ನು FSL ಈಗ ಕಳಚಿ ಬಿಸಾಕಿದೆ. ಸೊ ತಾನೇನೂ ಮಾಡೇ ಇಲ್ಲ, ಇದು ಆಕಸ್ಮಿಕ ಸಾವು, ಈ ರೀತಿಯಾದಂಥ ಈ ಪಾಪ ಮುಖ ಇತ್ತಲ್ಲ, ಅಂದರೆ ಅಯ್ಯೋ ಪಾಪ ಅನ್ನೋ ರೀತಿಯ ಮುಖ, ಇದನ್ನು ಆಕೆಯ ಕುಟುಂಬಸ್ಥರ ಮುಂದೆ ಪ್ರದರ್ಶನ ಮಾಡಿದ್ದ. ಇನಿಷಿಯಲಿ ಯಾವಾಗ ಪೊಲೀಸರು ಈ ಒಂದು ಕೇಸ್ನ ಬುಡಕ್ಕೆ ಹೋಗಿ ಅದಕ್ಕೆ ಜಾಲಾಡೋದಕ್ಕೆ ಶುರು ಮಾಡಿದ್ರು, ಆಗ ಈತನ ಅಸಲಿ ಮುಖ ಒಂದೊಂದಾಗೆ ರಿವೀಲ್ ಆಗ್ತಾ ಬಂತು. ಈತ ಇಂಜೆಕ್ಷನ್ ಕೊಟ್ಟು ತನ್ನ ಸ್ವಂತ ಪತ್ನಿಯನ್ನೇ ಹತ್ಯೆ ಮಾಡಿರುವಂಥದ್ದು ಬಯಲಾಯಿತು. ಆ್ಯಂಡ್ ಈಗ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ, ಅದನ್ನು ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತಿದ್ದಾವೆ. ಅದರಲ್ಲಿ ಒಂದು FSL ರಿಟ್ರೀವ್ ಮಾಡಿರುವಂಥ ತನ್ನ ಪ್ರಿಯತಮೆಗೆ ಕಳಿಸಿದಂಥ ಒಂದು ಮೆಸೇಜ್. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇದರ ಕುರಿತಾಗಿ ಚಂದ್ರ, ಈಗ ಆ ಒಂದು ರಿಟ್ರೀವ್ ಮಾಡಿರೋ ಮೆಸೇಜ್ನಲ್ಲಿ ಏನು ಪಾಪ ಪ್ರಜ್ಞೆ ಇತ್ತು, ಜೊತೆಗೆ ಏನು ಕಾಡಿತ್ತು ಈತನಿಗೆ, ಏನು ತಪ್ಪೊಪ್ಕೊಂಡಿದ್ದ ಆ ಮೆಸೇಜ್ನಲ್ಲಿ? ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಹೇಂದ್ರ ರೆಡ್ಡಿ ಇದ್ದಾನೆ, ಆತನಿಗೆ ಸಾಕಷ್ಟು ಈಗಾಗಲೇ ಬೇಲ್ ಕೂಡ ರಿಜೆಕ್ಟ್ ಆಗಿರುವಂತಹದ್ದು. ಕೆಲವೊಂದು ಮೆಸೇಜ್ಗಳನ್ನ ಅವನು ಕೆಲವೊಬ್ಬರಿಗೆ ಕಳಿಸಿದ್ದಾನೆ ಅನ್ನಂತ ಹೇಳಿ ಈಗಾಗಲೇ ರಿಟ್ರೀವ್ ಕೂಡ ಮಾಡಿರುವಂತಹದ್ದು. ಅದರಲ್ಲಿ ಕೆಲವಾಗಿ ಈ ಸಂದೇಶವನ್ನ ನೋಡಿದ ನಂತರ ನನಗೆ ಎಲ್ಲಿಯೂ ಸಂದೇಶ ಕಳಿಸಬೇಡ ಅಥವಾ ಕರೆ ಮಾಡಬೇಡ, ಎಲ್ಲವೂ ಸರಿಯಾದ ನಂತರ ನಾನು ನಿಮಗೆ ಕರೆ ಮಾಡುತ್ತೇನೆ. ಹೆಚ್ಚಾಗಿ ಪೊಲೀಸರು ನಮ್ಮ ಸಂಬಂಧ ಏನು ಎಂದು ಕೇಳಲು ನಿಮಗೆ ಕರೆ ಮಾಡುತ್ತಾರೆ. ನಾವು ಸ್ನೇಹಿತರು ಅಂತ ಹೇಳಿ ನೀವು ಅವನಿಗೆ ಪದೇ ಪದೇ ಕರೆ ಮಾಡಿದರೆ ಹೌದು ಎಂದು ಹೇಳಿ ನಾನು ಅವನಿಂದ ಸಹಾಯ ಕೇಳಿದೆ ಅಂತ ಹೇಳಿ ಅನ್ನುವಂತಹ ಮೆಸೇಜ್ ಅನ್ನ ಏನು ಮರ್ಡರ್ ಆದ ನಂತರ ಈ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈತನಿಗೆ ಬೇರೆ ಬೇರೆ ಜನ ಅಂದ್ರೆ ಯುವತಿಯರ ಜೊತೆ ಒಂದು ಅಕ್ರಮ ಸಂಬಂಧ ಅಥವಾ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಮೆಸೇಜ್ಗಳು ರಿಟ್ರೀವ್ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಈ ಮೆಸೇಜ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ ಆತ, ಈ ಒಂದು ಪ್ರಕರಣ ಆದ್ಮೇಲೆ ನನಗೆ ಪೊಲೀಸರು ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ CDR ಕೂಡ ಪಡ್ಕೋತಾರೆ. CDR ಪಡ್ಕೊಂಡು ನೀನು ನನಗೆ ಮಾಡಿದ್ದಂತ ಕರೆಗಳು ಜೊತೆಗೆ ನಾವು ನಿನಗೆ ಮಾಡಿದಂತ ಮೆಸೇಜ್ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀನು ನನ್ನ ಸ್ನೇಹಿತೆ, ನನಗೆ ನಿನ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನೀನು ನನ್ನ ಬಳಿ ಸಹಾಯ ಕೇಳಿದೆ, ಅದನ್ನ ನಾನು ನಿನಗೆ ಮಾಡಿದ್ದೀನಿ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಹೇಳಲಿಕ್ಕೆ ಅಷ್ಟು ಮಾತ್ರ ಹೇಳು ಅನ್ನುವಂತ ನಿಟ್ಟಿನಲ್ಲಿ ಮೆಸೇಜ್ ಮಾಡಿರುವಂತಹದ್ದು. ಅದನ್ನ ನಿಟ್ಟಿನಲ್ಲಿ ಇನ್ನೂ ಸಾಕಷ್ಟು ಮೆಸೇಜ್ಗಳು ಮಾಡಿದ್ದಾನೆ. ಆ ಮೆಸೇಜ್ಗಳೆಲ್ಲ ಕೂಡ ತನಿಖೆಯ ಭಾಗವಾಗಿ ಪೊಲೀಸರು ಈಗಾಗಲೇ ರಿಟ್ರೀವ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹದ್ದು. ಎಲ್ಲ ಸಾಕ್ಷ್ಯಾಧಾರಗಳನ್ನ ಅದಕ್ಕೆ ಕೋರ್ಟ್ ಪರಿಗಣನೆ ಮಾಡಿ ಈಗಾಗಲೇ ಆತನಿಗೆ ಬೇಲ್ ಕೂಡ ರಿಜೆಕ್ಟ್ ಮಾಡಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.